ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರೇನು ತನಿಖೆ ಮಾಡಬೇಕು ಅಂತ ಮಾಡ್ಕೊತಾರೆ, ಅದಕ್ಕೇನು ಸಮಸ್ಯೆ. ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದವರು? ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನ ಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ. ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಎಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ. ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್, ಸ್ವಾಗತ, ನೀವು ತನಿಖೆ ಮಾಡ್ತೀರಾ, ಸ್ವಾಗತ. ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ. ಅಂತಂದರೆ SIT ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ. ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. ಈಗ BJP ಅವರು ಏನು ಮಾಡಬೇಕು ಅಂತ ಹೇಳಿ, ಫಸ್ಟು BJP ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಹಂಗೆ ನಡ್ಕೊಳ್ಳೋಣ. ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು? 20 ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕಾಯಿತು? ಅದರಿಂದ ನಾನು ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡೋವಂಥ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ. ಸುಮ್ಮನೆ ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. SIT ತನಿಖೆ ಆಗಿದೆ, ತನಿಖೆ ಪ್ರಾರಂಭ ಮಾಡ್ತಾರೆ. ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು, ಎಲ್ಲ ರೀತಿಯ ಸಹಕಾರ ಕೊಡಿ. ಅದರಿಂದ ಸತ್ಯಾಂಶ ಹೊರಗೆ ಬರಲಿ. ಯಾರೇ ತಪ್ಪಿಸಿದ್ರು ಕೂಡ ಅದು ಕಾನೂನು ಪ್ರಕಾರ SIT ತಗೊಂಡು ಕ್ರಮ ಆಗ್ತದೆ. ಜಡ್ಜ್ಮೆಂಟ್ ಕೊಡುವಂಥದ್ದು, ನಾವೇ ತೀರ್ಮಾನ ಕೊಡುವಂಥದ್ದು, ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು.